ಯಾಕೋ ಯಾಕೋ ಒಂಥರ ಇದೆಯಾ? ಸುರಿ, ಹೇ ಸುರಿ, ಏನು ಇದು? ಅಯ್ಯಯ್ಯೋ, ನೀನೇ ಈ ಕಣ್ಣಲ್ಲಿ ನೀರು ಹಾಕೊಂಡ್ರೆ ನನ್ನಿಂದ ತಡ್ಕೊಳಕ್ ಆಗಲ್ಲ ಕಣೋ. ಸುರಿ, ಯಾಕೋ ನಿಮ್ ತಂದೆಯವ್ರು ಏನೋ ಅಂದ್ರಂತಲ್ಲ, ಅದಕ್ಕ? ಮತ್ತೆ ಚಂದ್ರು, ನಾನು ಯಾರು, ಏನಾಗಿದ್ದೀನಿ, ಏನಾಗಬೇಕಾಗಿತ್ತು ಅನ್ನೋದು ಇವತ್ತು ನನಗೆ ಗೊತ್ತಾಗಿತ್ತು. ಅಷ್ಟು ದಿವಸದಿಂದ ನಮ್ಮಮ್ಮ ನನ್ನ ಕೈ ತುತ್ತು ಹಾಕ್ತಾ ಇದ್ದಾಳೆ. ನಾನು ಯಾವಾಗ್ಲೂ ಪ್ರೀತಿ ತುಂಬಿದ ಅವಳ ಕಣ್ಣುಗಳು ನೋಡ್ತಾ ಇದ್ದೆ ಹೊರತು ಕಷ್ಟದ ಕಣ್ಣೀರೋಸ ಅವಳು ಹರಿದಿದ್ದ ಸೀರೆ ಸಿರಿಗನ್ನ ನಾನು ನೋಡಿರ್ಲಿಲ್ಲ. ಸುತ್ತಮುತ್ತ ಇರೋ ಬಡವರನ್ನ ಕಂಡು ನಾನು ಮರಗ್ತಾ ಇದ್ದೆ ಹೊರತು ನಮ್ಮ ಮನೇಲಿ ತುಂಬಿರೋ ದರಿದ್ರನ ನಾನು ಕಂಡಿರ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ ಚಂದ್ರು, ತಪ್ಪು ಮಾಡ್ಬಿಟ್ಟೆ ಚಂದ್ರು. ಸುರಿ, ಪ್ರತಿಯೊಂದು ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ತಪ್ಪು, ಇನ್ನೊಂದು ದೃಷ್ಟಿಯಲ್ಲಿ ನೋಡಿದ್ರೆ ತಪ್ಪಲ್ಲ. ಈಗ ನೀನೇ ಹೇಳಿದೆಯಲ್ಲ, ಅಮ್ಮನ ಕಣ್ಣಲ್ಲಿ ಪ್ರೀತಿ ಕಂಡೆ, ಕಣ್ಣೀರಲ್ಲ ಅಂತ. ಮನುಷ್ಯ ಎಚ್ಚೆತ್ಕೋಬೇಕಾದ್ರೆ ಸಮಯ ಬರ್ಬೇಕು. ಆ ಸಮಯ ಈಗ ಬಂದಿದೆ. ಏನಾದ್ರೂ ಪರಿಹಾರ ಹುಡ್ಕೋಣ. ಏನ್ ಪರಿಹಾರ ಹುಡುಕ್ಲಿ ಚಂದ್ರು? ನನಗ್ ಗೊತ್ತಿರೋದು ಪಶುವೈದ್ಯ, ಪೌರೋಹಿತ್ಯ. ಅದನ್ನ ವ್ಯಾಪಾರ ಪಡಿಸ್ಕೊಳ್ಳ ತಪ್ಪು. ನಾನಾ ಕೆಲಸ ಮಾಡಬಾರ್ದು. ವ್ಯವಸಾಯ ಮಾಡು ಸೂರಿ. ಹೌದು, ಕಿರಿಗೌಡ್ರ ಹತ್ರ ಭೋಗ್ಯಕ್ಕೆ ಬಿಟ್ಟಿದ್ದೀರಲ್ಲ ನೆಲ, ಅದನ್ನ ಬಿಡಿಸ್ಕೋ. ಹಣ ನಾನಿಲ್ವೇನೋ, ನಾನು ಕೊಡ್ತೀನೋ. ಬೇಡ ಚಂದ್ರು, ಬೇಡ ಚಂದ್ರು. ನಿನ್ನ ಸ್ನೇಹನ ಆ ವ್ಯವಹಾರಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೂರಿ, ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೋ? ನೀನು ಸುಖವಾಗಿದ್ರೆ ನಾನು ಸುಖವಾಗಿರ್ತೀನೋ. ಅದೇನೇ ಆಗ್ಲಿ, ನಮ್ಮಿಬ್ಬರ ಮಧ್ಯೆ ಹಣದ ವ್ಯವಹಾರ ಬರಬಾರ್ದು. ನೀನೇನೇ ಹೇಳಿದ್ರು ಖಂಡಿತ ನಾನು ಇದಕ್ಕೆ ಒಪ್ಪೋದಿಲ್ಲ. ನಿನ್ನ ಸ್ವಭಾವ ನನಗೆ ಗೊತ್ತು. ನಾನೇನು ಸುಮ್ಮನೆ ಕೊಡ್ತೀನೇನೋ? ಸಾಲ ಇಸ್ಕೊಳ್ಳೋ, ತೀರ್ಸೋ. ನೀನು ಕೊಡ್ಲಿಲ್ಲ ಅಂದ್ರೆ ನಾನು ಬಿಡ್ತೀನೇನೋ? ವಸೂಲಿ ಮಾಡ್ತೀನಮ್ಮ. ಸೂರಿ, ನನ್ ಮಾತು ಕೇಳು. ನಾನು ನಿನ್ ಜೊತೆಯಲ್ಲೇ ಇರ್ತೀನಿ. ಧೈರ್ಯವಾಗಿ ನೇಗಿಲು ಹಿಡಿ, ವ್ಯವಸಾಯ ಮಾಡು. ಆಮೇಲೆ ನೋಡು. ಏನು ಹೂವನ್ನೋ? ಚಂದ್ರ, ಆಗ್ಲಿ ಕಣ. ಸೂರಿ